ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು 1.5 ಮಂತ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ರೀಸನ್ ಏನಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹುಷಾರಿಲ್ಲದಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಏನಾಯಿತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನಾನು ಮಾಡಿದ ತಪ್ಪನ್ನು ಕೂಡ ನೀವು ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಆಗಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನಾನು ಚೌಡೇಶ್ವರಿ ಹಬ್ಬಕ್ಕೆ ಹೋಗಿದ್ದ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ. ಅದಾದಮೇಲೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ಆ ವಿಡಿಯೋನ, ಆ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಾಗಿತ್ತು April 23 ಕೊಂಡೋತ್ಸವ. ದೇವ್ರಿಗೆ ಸೌದೆ ಎಲ್ಲ ತೊಗೊಂಬರ್ತಾ ಇರೋದು. ಸಂಜೆ ಈವ್ನಿಂಗು ಕೊಂಡ ಹಚ್ತಾರೆ. ಈ ಕಡೆ ಎಲ್ಲ ಮಡೆಯನ್ನು ಬೇಯಿಸ್ತಾ ಇದ್ದಾರೆ. ನಾವು ಹೋಗಿದ್ದು ಕೊಂಡ ದಿನನೇ ಹೋದೋ. ನಮಗೆ ಶಶಿಗೆ ಕೆಲಸ ರಜೆ ಇರಲಿಲ್ಲ, ಅದಕ್ಕೋಸ್ಕರ ಆವತ್ತಿನ ದಿನನೇ ಹೋದೋ. ಜಸ್ಟ್ ಶಶಿಗೆ 1 ಡೇ ಅಷ್ಟೇ ಲೀವ್ ಸಿಕ್ಕಿತ್ತು. ಮಂಡೇ ಇದ್ರ ದಿನ ಮಂಗಳವಾರನೂ ಅವರು ಕೆಲಸ ಮುಗಿಸ್ಕೊಂಡೆ ನಾವು ಊರಿಗೆ ಹೊರಟಿದ್ದು ಮಧ್ಯಾಹ್ನದ ಮೇಲೆ. ಬುಧವಾರ ಮಾತ್ರ ಒಂದಿನ ರಜೆ ಹಾಕಿದ್ರು. ಅದು ಬುಧವಾರನೂ ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕು ಚೌಡೇಶ್ವರಿ ಹಬ್ಬದ ಟೈಮಲ್ಲಿ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನು ಈವ್ನಿಂಗ್ ಅಷ್ಟರಲ್ಲಿ ನಾವು ರಿಟರ್ನ್ ಆಗಿಬಿಟ್ಟು ಬ್ಯಾಂಗ್ಳೂರಿಗೆ. ರಜೆ ಇರಲಿಲ್ಲ, ಅದೊಂದು ಬೇಜಾರಾಯಿತು. ವರ್ಷ ನಾವು ಚೆನ್ನಾಗಿ ಹಬ್ಬ ಮಾಡ್ತಿದ್ದೋ, ಬಟ್ ಈ ವರ್ಷ ಅಷ್ಟಾಗಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾಯಿದ್ದೀವಿ. ಹಂಗೆ ದೇವಸ್ಥಾನ ಆಸೆಯಿಂದ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಆಸೆಯಿಂದನೇ ಹೋಗ್ತಾಯಿದ್ದೀವಿ. ನೋಡಿ, ಫುಲ್ ಎಲ್ಲ ಊರೆಲ್ಲ ಜಗಮಗ ಅನಿಸ್ತಿದೆ. ನೈಟ್ ಹೊತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತಿಗಿಂತ. ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಫ್ರೆಂಡ್ ನಂಗೆ ಸಪೋರ್ಟ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್. ನೈಟು ಮತ್ತೆ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿರುತ್ತೆ. ಆರ್ಕೆಸ್ಟ್ರಾ ಅದೆಲ್ಲ ನಡೀತಿರುತ್ತೆ. ವರ್ತೂರು ಸಂತೋಷು ಮತ್ತು ಕಾಮಿಡಿ ಕಿಲಾಡಿ ಸಂತೋಷು ತುಂಬ ಜನ ಬಂದಿದ್ದರು. ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ನಾನು ಈ ಕಡೆ ಪ್ರಸಾದ ತೊಗೊಂಡು ತಿಂತಿದ್ದೋ, ಆವಾಗ ಬಂದಿದ್ರು ಆ ಕಡೆ. ಅದಕ್ಕೋಸ್ಕರ ನಾನು ಆ ಕಡೆ ಹೋಗಲಿಲ್ಲ, ನೋಡೋದಕ್ಕಾಗಲಿಲ್ಲ. ಈ ಕಡೆ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಈ ಕಡೆ ಆರ್ಕೆಸ್ಟ್ರಾ ನಡೀತಿತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಆ ಕಡೆ ಕೊಂಡದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಕೊಂಡದ ಹತ್ರ ಎಷ್ಟು ಬೇಗ ಹೊರಟೋಗುತ್ತೆ ಫ್ರೆಂಡ್ಸ್. ಸಂಜೆ 6 ಗಂಟೆಗೆ ಅನಿಸುತ್ತೆ, 6:45 ಹಂಗೆ ಹಚ್ತಾರೆ. ಅದು ಒಂದು 10 ಗಂಟೆ ಅಷ್ಟರಲ್ಲೇ ಫುಲ್ಲು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಹೊರದೋಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದಿರುತ್ತೆ. ಅದ್ರ ಹತ್ರ ಹೋಗೋದಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟು ದೂರ ನಿಂತ್ಕೊಂಡಿದ್ರು ಆ ಬಿಸಿ ನಮಗೆ ತಾಗ್ತಾ ಇರುತ್ತೆ. ಇನ್ನೇನು ಬೆಳಗಿನ ಜಾವ ಆಗ್ತೈತೆ ಅನ್ನೋಷ್ಟರಲ್ಲಿ ಅದನ್ನೆಲ್ಲ ಚೆನ್ನಾಗಿ ಬಡಿತಾರೆ. ದೊಡ್ಡ ದೊಣ್ಣೆಯಿಂದ ಬಡಿತಾರೆ. ಮತ್ತು ಇದು ಚೀಲ ಬರುತ್ತಲ್ಲ, ಗೋಣಿ ಚೀಲ, ಅದನ್ನು ತೇವ ಮಾಡಿ ಆ ಕಡೆ ಸೈಡಲ್ಲೆಲ್ಲ ಹಾಕ್ತಾಯಿರ್ತಾರೆ. ನೆಕ್ಸ್ಟು ನಾವು ಎಷ್ಟು ಉದ್ದ ಇದ್ದೀವಿ ಅಷ್ಟು ಉದ್ದನೂ ಗುಂಡಿನ ತೋಡ್ಬಿಟ್ಟು ಆಮೇಲೆ ಸೌದೆ ಜೋಡಿಸಿರ್ತಾರೆ ಫ್ರೆಂಡ್ಸ್. ಅದೆಲ್ಲ ಫುಲ್ಲು ಅಷ್ಟು ಸಮ ಬರಬೇಕು ಅಂದ್ಬಿಟ್ಟು ಚೆನ್ನಾಗಿ ಬಡಿತಾರೆ ಓಡಾಡೋದಕ್ಕೆ. ಅಂದರೆ ಕೊಂಡ ಆಯ್ತಾರಲ್ವ, ಆವಾಗ ಜಾಸ್ತಿ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟು ಬೇಗ ಸೌದೆಗಳೆಲ್ಲ ಹುರಿದೋಗಿದೆ ನೋಡಿ ಫ್ರೆಂಡ್ಸ್. ನನಗಂತೂ ಈ ಹಬ್ಬ ತುಂಬ ಇಷ್ಟ, ಮತ್ತು ಸಂಕ್ರಾಂತಿ ಹಬ್ಬನೂ ತುಂಬ ಇಷ್ಟ. ನನಗೆ ಜಾತ್ರೆಗೆ ಹೋಗೋದಕ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಸಲ ಜಾತ್ರೆಗೆ ನಾವೇನು ತೊಗೊಳ್ಳಿಲ್ಲ. ಅಷ್ಟು ನನಗೆ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸೋದ್ರಿಂದ ಟಿಫನ್ ಮಾಡಿರಲಿಲ್ಲ. ಅದರಿಂದ ಸ್ವಲ್ಪ ಏನು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ, ಏನು ತೊಗೊಂಡಿಲ್ಲ.
ಈಗ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಎಲ್ಲ ನೋಡ್ಕೊಂಡು ಇವಾಗ ವಾಪಸ್ಸು ಮನೆಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಬರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕೊಂಡ ನೋಡೋಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೋ. ಬಟ್ ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ಇರಲಿಲ್ಲ. ಬ್ಯಾಂಗ್ಳೂರಿಂದ ಬೈಕಲ್ಲಿ ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ತುಂಬ ಮೈಕೈಯೆಲ್ಲ ಪೇನ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಹೋಗಲಿಲ್ಲ. ಬೆಳಗ್ಗೆ ನೋಡಿ ಸೂರ್ಯ ಉದಯ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವೆಲ್ಲ ರೆಡಿಯಾಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಒಳಗಡೆ ಹೋಗೋದಕ್ಕಾಗಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ, ಯಾಕಂದರೆ ತುಂಬ ರಶ್ ಇರುತ್ತೆ. ಆ ರಶಲ್ಲಿ ಮಕ್ಕಳು ಕರ್ಕೊಂಡು ನಾವು ಲೈನಲ್ಲಿ ನಿಂತ್ಕೊಂಡು ಹೋಗೋದು ತುಂಬ ಕಷ್ಟ. ಬಟ್ ನಾವು ಹಬ್ಬದ ದಿನ ಪೂಜೆ ಮಾಡಿಸ್ಲೇಬೇಕು ಎಲ್ಲ ದೇವ್ರಿಗೂ. ಆಲ್ಮೋಸ್ಟು 9ರಿಂದ 10 ದೇವ್ರಿಗೆ ಪೂಜೆ ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೇ ಬಾಗ್ಲ ಹತ್ರನೇ ಪೂಜೆ ಮಾಡ್ಕೊತಿದ್ದೀವಿ. ಆಲ್ಮೋಸ್ಟ್ ಎಷ್ಟೊಂದು ಜನ ಹಂಗೆ ಮಾಡ್ತಿದ್ದಾರೆ. ಶಶಿನೂ ಕೂಡ ಪೂಜೆ ಮಾಡ್ತಿದ್ದಾರೆ. ಪರಿಸ್ಥಿತಿ ನಿಂತ್ಕೊಂಡಿದ್ದಾನೆ. ಆಂಟಿಯವರೆಲ್ಲ ಆ ಕಡೆ ನಿಂತಿದ್ದಾರೆ. ಶಶಿ ಪೂಜೆ ಮಾಡಾದ್ಮೇಲೆ ನಾನು ಕೂಡ ಪೂಜೆ ಮಾಡ್ತೀನಿ. ಬೆಂಕಿ ಪಟ್ಟಣ ತಗೋಬೇಕು, ಅಲ್ಲಿಗೆ ಮುಂಚೆ ಮುಡಿಗೆ ದೇವಸ್ಥಾನಕ್ಕೆ ಹೋಗಿ ತರ್ಬೋದು ನಡಿ, ಮಾರಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಮಾಡು. ಹಾಗೆ ಫ್ರೆಂಡ್ಸ್ ಒಂದು ಬಾಕ್ಸ್ ಬೇಕಿತ್ತು, ಚಿಕ್ಕ ಬಾಕ್ಸು. ಅದಕ್ಕೋಸ್ಕರ ಬಾಕ್ಸ್ ನೋಡ್ತಾ ಇದ್ದೀನಿ ನಾನು, ಆಂಟಿ, ಶಶಿಯವ್ರ ಅಕ್ಕ ಇವರು. ನಾನು ತುಂಬ ಬ್ಲಾಗಲ್ಲಿ ತೋರಿಸಿದ್ದೀನಿ ಆಂಟಿ. ಒಂದು ಚಿಕ್ಕ ಬಾಕ್ಸ್ ಬೇಕಿತ್ತು, ಅಲ್ಲಿ ದೇವರಿಗೆ ಬೇಕಾಯಿತು. ಅದಕ್ಕೋಸ್ಕರ ಅದೆಲ್ಲ ತೊಗೊಂಡು ನಾವು ಹೆಬ್ಬರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಿಕ್ಕಿದ್ದೆಲ್ಲ ಎಷ್ಟೊಂದು ಆಲ್ಮೋಸ್ಟ್ ಒಂದು 3-4 ದೇವ್ರಿಗೆ ಪೂಜೆ ಮಾಡಿಸಿದ್ದೀವಿ. ಇಲ್ಲೆಲ್ಲ ಆದಮೇಲೆ ಮಿಕ್ಕಿದ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಲಾಸ್ಟು ಮಂಚಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಸೀರೆ ಕೊಡಬೇಕಾಯಿತು ಅಲ್ಲಿ ದೇವರಿಗೆ. ಅಲ್ಲಿ ಸೀರೆ ಎಲ್ಲ ಕೊಟ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊರಟೋ ಮನೆಗೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ, ಯಾಕಂದರೆ ತುಂಬ ಅಶ್ವಾಗಿದ್ದರಿಂದ ನಾನು ಎಲ್ಲ ಕಡೆ ನಾನು ಒಬ್ಬಳೇ ವೀಡಿಯೋ ಮಾಡಬೇಕಾಯಿತು. ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಎಷ್ಟೇ ಫ್ರೆಂಡ್ಸ್ ವೀಡಿಯೋ ಕೆಲವು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಫೋಟೋಸ್ನ, ಅದನ್ನು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ, ಪ್ಲೀಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.